ನೋಡಿ, ಪೊಲೀಸ್ ಕಾನ್ಸ್ಟೇಬಲ್ ಸ್ಟೇಷನ್ ನಲ್ಲೇ ಲಂಚವನ್ನ ಪಡೆದಿದ್ದಾನೆ. ಪುಲಕೇಶಿ ನಗರ ಪೊಲೀಸ್ ಸ್ಟೇಷನ್ ನಲ್ಲಿ ಹೆಡ್ ಕಾನ್ಸ್ಟೇಬಲ್ ಲಂಚವನ್ನ ಪಡೆದಿರೋದು. ಕೋರ್ಟ್ಗೆ ಫೈನ್ ಅನ್ನ ಕಟ್ಟಬೇಕಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಡ್ ಕಾನ್ಸ್ಟೇಬಲ್ ಪೊಲೀಸ್ ಸ್ಟೇಷನ್ ನಲ್ಲಿ ಲಂಚವನ್ನ ಪಡೆದಿರೋದು. ಈಗ ಅಮಾನತಾಗಿದ್ದಾರೆ. ಪೂರ್ವ ವಿಭಾಗ ಸಂಚಾರಿ ಡಿಸಿಪಿ ಸಾಹಿಲ್ ಆದೇಶವನ್ನ ಹೊರಡಿಸಿದ್ದಾರೆ ಅಮಾನತು ಮಾಡಿ. ಹೆಡ್ ಕಾನ್ಸ್ಟೇಬಲ್ ಸೋಮಶೇಖರ್ ಅಮಾನತಾಗಿರುವುದು. ಕಬ್ಬಣದ ತುಂಬಿದ್ದ ಲಾರಿ ಚಲಾಯಿಸಿದ್ದ ಸೈಯದ್ ಅಫ್ರೋಜ್ ಸೆಂಟ್ ಜಾನ್ಸ್ ಮುಖ್ಯ ರಸ್ತೆಯಲ್ಲಿ ಈತ ಲಾರಿ ಚಾಲನೆ ಮಾಡಿದ್ದ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೂಡ ದಾಖಲಾಗಿತ್ತು. ಸಂಚಾರಕ್ಕೆ ಅಡ್ಡಿಯಾಗಿದೆ ಅಂತ. ಅದಾದ ಬಳಿಕ ಕೋರ್ಟ್ನಲ್ಲಿ ಫೈನ್ ಕಟ್ಟಬೇಕಿತ್ತು. ಆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಪುಲಕೇಶಿ ನಗರ ಸ್ಟೇಷನ್ನಲ್ಲಿ ಹೆಡ್ ಕಾನ್ಸ್ಟೇಬಲ್ ಲಂಚವನ್ನ ಪಡೆದಿದ್ದಾರೆ. ಈಗ ಅಮಾನತಾಗಿ ಪೊಲೀಸರು ಆದೇಶವನ್ನ ಹೊರಡಿಸಿದ್ದಾರೆ. ತಿಳ್ಕೊಂಡು ನೋಟಿಸ್ ಸಿಕ್ಕ ಕೇಳಿದ್ರೆ ತೋರಿಸ್ಕೊಂಡು ಈಗ ತಾನೇ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಕೇಸ್ ಅಂತ ಹೇಳ್ಬಿಟ್ಟು ಗಾಡಿ ಬಿಟ್ಟಿದ್ದಾರೆ. ಸೇಫ್ಟಿ ಇವತ್ತಷ್ಟೇ ಗಾಡಿ ಬಿಟ್ಟು ಅದು 9 ಗಂಟೆ ಸಾವಿರನೇ ಮಾಡಿ ನಾನು ಕೇಳಿದೆ ಕಣ ನೀನು ನಂಬಿಕೆ ಬಿಡ್ತೀವಿ. ಅದು ಇರೋದೇ 5,000 ಗೂಗಲ್ ನೋಡಿದ್ರೆ ಅವರು ಫೈನೇ ಅಷ್ಟೇ. ಅದೇ ನಾವು ತಗೋಬೇಕು ಕಾಸು. ನೀನು ನಂಬಿಕೆ ಬಿಡ್ತೀಯೋ? ನಾನು ಸಾಹೇಬ್ರ ಹತ್ರ ನಿನ್ ಪರವಾಗಿ ಕೇಳಿದೆ, ಸರ್ ಕೇಸ್ ಕೊಡ ಅಂತವ್ರೆ ಏನಾದ್ರು ಅಂತ ಕೇಳಿದೆ. ಸಾಹೇಬ್ರ ಒಂದೇ ಮಾತು, ನಾನು ಕೇಳಂಗಿಲ್ಲ, ಬೈದ್ ಬಿಡ್ತಾರೆ ಕೆಲಸರಿ. ನಾನು ಆದ್ರೂ ನಿನ್ ಪರವಾಗಿ ಕೇಳೋದಂತ ಕೇಳಿದೆ. ನೀವು ಹೇಳಿದ್ರಲ್ಲ ಕೇಸ್ ಕೊಡ ಅಂತ. ಕೇಳಿದಾಗ ಏನಂದ್ರು ಗೊತ್ತಾ, ಏನ್ ಕೆಲಸ ಹೇಳಿದೀನಿ ಅಷ್ಟು ಮಾಡು ಸಾಕು ಅಂತ. ಅದು ಇರೋದೇ 5,000 ಗೂಗಲ್ ತೋರಿಸಿಲ್ಲ. ನೋಡಿದ್ರೆ ಅವರು ಫೈನೇ ಅಷ್ಟೇ.